ನಮಸ್ಕಾರ ಫ್ರೆಂಡ್ಸ್, ಡಾಲಿ ಧನಂಜಯ್ ಅವರ ನಿರ್ಮಾಣ ಬ್ಯಾನರಲ್ಲಿ ಬಂದಿರುವ ಜೆಸಿ ದ ಯೂನಿವರ್ಸಿಟಿ ಸಿನಿಮಾ ಇವತ್ತು ಈ ಒಂದು ಸಿನಿಮಾ OTTಗೆ ಕಾಲಿಟ್ಟಿದೆ. ಈ ಸಿನಿಮಾ ಕತೆ ಹೇಗಿದೆ? ಈ ಸಿನಿಮಾ ಬರೀ ಫೈಟ್ ಅಲ್ಲದೆ ಅಷ್ಟೇ ಜೈಲಿನಲ್ಲಿ ಒಬ್ಬ ಸಾಮಾನ್ಯ ಕಾಲೇಜಿನ ಹುಡುಗನ ಲೈಫ್ ಹೇಗಿರುತ್ತೆ ಮತ್ತು ಹೇಗೆ ಬದಲಾಗುತ್ತದೆ ಅನ್ನೋದು ಕಟು ಸತ್ಯವನ್ನು ತೋರಿಸಿದ್ದಾರೆ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸಂಪೂರ್ಣವಾಗಿ ವಿವರವಾಗಿ ನಾನು ಮಾಹಿತಿ ಕೊಡುತ್ತೇನೆ. ಇಲ್ಲಿ ನಮ್ಮ ಹೀರೋ ಅವರು ಪ್ರಖ್ಯಾತ ಒಬ್ಬ ಕೂಲ್ ಆದಂಥ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾನೆ. ಆದರೆ ಅವನ ಒಂದು ಸಣ್ಣ ಜಗಳದಿಂದ ಅವನನ್ನು ಜೈಲಿಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತದೆ. ಅಲ್ಲಿ ಅವನಿಗೆ ಜೈಲಿಗೆ ಹೋದಾಗ ರೌಡಿಜಮ್ ಅನ್ನೋ ಒಂದು ಪ್ರಪಂಚ ಹೇಗೆ ಪರಿಚಯವಾಗುತ್ತದೆ ಮತ್ತು ಆ ಒಂದು ಪ್ರಪಂಚಕ್ಕೆ ನಮ್ಮ 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 ಹೀರೋ ಅವರು ಯಾವ ರೀತಿ ಕಾಲಿಟ್ಟಿದ್ದಾರೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾ OTTಗೆ ಕೂಡ ಕಾಲಿಟ್ಟಿದೆ. ಸಖತ್ತಾಗಿದೆ. ನಮ್ಮ ಕನ್ನಡ ಭಾಷೆ, ಕನ್ನಡ ಮೂಲ ಇಂಡಸ್ಟ್ರಿಯಿಂದ ಬಂದಂಥ ಡಾಲಿ ಪಿಕ್ಚರ್ ಅವರೊಂದು ನಿರ್ಮಾಣ ಬ್ಯಾನರಲ್ಲಿ ಈ ಸಿನಿಮಾ ರೆಡಿ ಆಗಿದೆ. ಹಾಗೆ ರಂಗಾಯಣ ರಘು ಅವರ ತಂದೆ ಪಾತ್ರದಲ್ಲಿ ಅದ್ಭುತವಾಗಿ ಮಾಡಿದ್ದು. ಸ್ಕ್ರೀನ್ ಪ್ಲೇ, ಕತೆ ಹೇಳುವಂಥ ರೀತಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಆಗ್ಬೋದು, ಸಾಂಗ್ಸು ಮತ್ತು ಹೀರೋಯಿನ್ ಎಂಟ್ರಿ, ಹೀರೋ ಅವರ ಎಂಟ್ರಿ, ಅವರಿಗೆ ಕೊಟ್ಟಂಥ ಡೈಲಾಗ್ ಡೆಲಿವರಿ ಎಲ್ಲವೂ ಕೂಡ ಅದ್ಭುತವಾಗಿ ಚೆನ್ನಾಗಿ ವರ್ಕ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ಈ ಸಿನಿಮಾ OTTಲಿ ನೀವು ಕನ್ನಡ ಭಾಷೆಯಲ್ಲಿ ಕೂಡ ಸಂಪೂರ್ಣವಾಗಿ ವೀಕ್ಷಿಸಬಹುದು ಸ್ನೇಹಿತರೆ. ಅದರ ಜೊತೆಗೆ ಯಾಕೆ ಈ ಸಿನಿಮಾ ಅಷ್ಟೊಂದು ಸ್ಪೆಷಲ್ ಆಗಿದೆ, ಇದರ ಮೇಕಿಂಗ್ ಆಗ್ಬೋದು ಮತ್ತು ರಿಯಲ್ ಜೈಲ್ಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ಮಾಡಲಾಗಿದೆ. ಅದಕ್ಕಾಗಿ ನಿಮಗೆ ಈ ಸಿನಿಮಾ ನೋಡುವಾಗ ಒಂದು ಒಳ್ಳೆ ಗುಡ್ ರಿಯಲಿಸ್ಟಿಕ್ ಫೀಲ್ ಕೊಡುತ್ತದೆ. ಅಷ್ಟು ಚೆನ್ನಾಗಿಯೇ ಕತೆ ಆಗ್ಬೋದು, ಸೆಟ್ ಆಗ್ಬೋದು. ಕೆಲವೊಂದಿಷ್ಟು ಸೆಟ್ನಲ್ಲಿ ಹಾಕಿದರೆ, ಕೆಲವೊಂದಿಷ್ಟು ಲೊಕೇಶನ್ಗಳಲ್ಲಿ ಲೈವ್ ಲೊಕೇಶನ್ಗಳನ್ನೇ ಶೂಟ್ ಚಿತ್ರೀಕರಣ ಮಾಡಿದ್ದಾರೆ ಈ ಒಂದು ಸಿನಿಮಾದ ಟೀಮ್. ಹಾಗೆ ಈ ಒಂದು ಸಿನಿಮಾದ ಮಾಸ್ತಿ ಅವರ ಡೈಲಾಗ್ ಡೆಲಿವರಿ ಆಗ್ಬೋದು, ಡೈಲಾಗ್ ತುಂಬ ಚೆನ್ನಾಗಿಯೇ ಕಂಪೋಸಿಂಗ್ ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ಸಾಂಗ್ಸ್, ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಮ್ಯೂಸಿಕಲ್ ವರ್ಕ್, ಆ್ಯಕ್ಷನ್ ಆಗ್ಬೋದು, ಲವ್ ಟ್ರ್ಯಾಕ್ ಬರುವಾಗ ಬೇರೆ ರೀತಿಯ ಒಂದು ಫೀಲ್ ಕೊಡುವಂಥ ಒಂದು ಸಿನಿಮಾವಾಗಿದೆ. ರೋಹಿತ್ ಅವರ ಒಂದು ಪ್ರತಿಯೊಂದೊಂದು ಸಾಂಗ್ಸ್ ಆಗ್ಬೋದು ಮತ್ತು ಅವರಿಗೆ ಕೊಟ್ಟಂಥ ಟೈಮಿಂಗ್, ಮೊದಲ ಭಾಗ ಆಗ್ಬೋದು ಅಂದರೆ ಫಸ್ಟ್ ಹಾಫ್ನಲ್ಲಿ ಆಗ್ಬೋದು, ಸೆಕೆಂಡ್ ಹಾಫ್ನಲ್ಲಿ ಒಂದೇ ರೀತಿಯೇ ಕತೆ ಹೇಳ್ತಾ ಹೋಗ್ತಾರೆ. ಆದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ವಿಭಿನ್ನವಾಗಿ ಸಿನಿಮಾ ಟೀಮ್ನವರು ಟ್ರೈ ಮಾಡಿದರೆ, ಅದು ಕೂಡ ವರ್ಕ್ ಕೂಡ ಆಗಿದೆ. ಈ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡುವಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಕ್ಲೈಮ್ಯಾಕ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಅರ್ಥ ಹಾಗೆ ಆಗುತ್ತೆ ಎಲ್ಲರಿಗೂ. ಸೊ ಇದು ಆಗಿತ್ತು ಜೆಸಿ ದ ಯೂನಿವರ್ಸಿಟಿ ಸಿನಿಮಾ ಸಿಂಪಲ್ OTT ರಿವ್ಯೂ ವಿಡಿಯೋ. ಸೊ ನಿಮಗೆ ಈ ಒಂದು ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಕಾಯ್ತಾರೆ. ನಮಸ್ಕಾರ.